ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ. ಹಾಗೆ ತುಂಬ ದಿನ ಕೂಡ ವಿಡಿಯೋನ ನಾನು ಮಾಡೋಕ್ಕಾಗಿರಲಿಲ್ಲ, ಮನೆ ಶಿಫ್ಟ್ ಮಾಡಿದ್ವಿ, ಮೊಬೈಲ್ ಕೂಡ ಹೊಡೆದೋಗಿತ್ತು, ಅದಕ್ಕೋಸ್ಕರ ವಿಡಿಯೋ ಹಾಕಿಲ್ಲ ಫ್ರೆಂಡ್ಸ್. ಚಪಾತಿ ಒನ್ ಡೇ ಇಟ್ಟರು ಸಾಫ್ಟಾಗಿ ಸ್ಮೂತಾಗಿರಬೇಕು ಅಂದರೆ ಅಗಿಯೋಕ್ಕಾಗಲ್ಲ, ರಬ್ಬರ್ ಥರ ಇರಬಾರ್ದು ಅಂದರೆ ಯಾವ ಥರ ಟ್ರಿಕ್ಸ್ ಉಪಯೋಗಿಸಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಮುಕ್ಕಾಲು ಬಟ್ಲಷ್ಟು ಗೋಧಿ ಹಿಟ್ಟು, ಅದಕ್ಕೆ ಸ್ವಲ್ಪ ಸಣ್ಣ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು 2 ಟೇಬಲ್ ಸ್ಪೂನು ಕಾಸಿ ಇಟ್ಟಿರೋ ಹಾಲನ್ನ ನಾನು ಹಾಕ್ತಾಯಿದ್ದೀನಿ. ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಿಟ್ಟನ್ನು. ಹಾಲು ಇಷ್ಟ ಆಗಲ್ಲ ಕೆಲವರಿಗೆ ಅನ್ನೋರು ಹಾಲನ್ನ ಸ್ಕಿಪ್ ಮಾಡ್ಬೋದು. ಹಾಗೆ ನೋಡಿ, ಇದು ಬಿಸಿನೀರು ಅಂದರೆ ತುಂಬ ಬಿಸಿ ಇಲ್ಲ, ಉಗುರು ಬೆಚ್ಚಗಿರೋ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಗೆ ಹಾಕಿ ಕಲಸೋದ್ರಿಂದ ಚಪಾತಿ ಹಿಟ್ಟು ದಿನ ಪೂರ್ತಿ ಇಟ್ಟರು ಸಾಫ್ಟಾಗಿ ಸ್ಮೂತಾಗಿ ಚಪಾತಿ ಮಾಡ್ಬೋದು. ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊತಾ ಇದ್ದೀನಿ. ಹೋಟೆಲ್ಗಳಲ್ಲೂ ಕೂಡ ಸ್ವಲ್ಪ ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿರೋ ನೀರಲ್ಲಿ ಹಾಕಿ ಕಲಸಿ ಇಟ್ಟಿರ್ತಾರೆ. ಯಾವಾಗಲೂ ಸಾಫ್ಟಾಗಿ ಸ್ಮೂತಾಗಿ ಚಪಾತಿ ಯಾವ ಟೈಮಲ್ಲಿ ಮಾಡ್ಕೊಂಡ್ರು ಒನ್ ಡೇಯಲ್ಲಿ ಸಾಫ್ಟಾಗಿ ಸ್ಮೂತಲ್ಲೇ ಚಪಾತಿ ಇರುತ್ತೆ. ನೋಡಿ, ಇದು ಸಾಫ್ಟಾಗಿ ಸ್ಮೂತಾಗಿದೆ. ಇದನ್ನು ಒಂದು 10ರಿಂದ 15 ನಿಮಿಷ ಹಾಗೆ ಬಿಡ್ತಾ ಇದ್ದೀನಿ. ಇದು ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ನೋಡಿ ಮತ್ತೆ ನಾನು ಒಂದು ಸಲ ನಾದ್ಕೊತಾ ಇದ್ದೀನಿ. ತುಂಬಾ ಸಾಫ್ಟಾಗಿದೆ. ಈ ಥರ ಒಂದು ಸಲ ಮಾಡಿ ನೋಡಿ. ಮಾಮೂಲಿ ಮಾಡೋದಕ್ಕೆ ಒಂದೊಂದು ಸಲ ಚಪಾತಿ ಹಿಟ್ಟು ಲೇಟಾಗಿಟ್ಟು ಮಾಡ್ತೀವಿ, ಆವಾಗ ಕೂಡ ಸಾಫ್ಟ್ನೆಸ್ ಹೋಗಿರುತ್ತೆ. ಆಮೇಲೆ ಅಗಿಯೋದಕ್ಕಾಗಲ್ಲ, ಗಟ್ಟಿಯಾಗಿರುತ್ತೆ, ರಬ್ಬರ್ ಥರ ಆಗಿರುತ್ತೆ. ಈ ಥರ ಸಾಫ್ಟಾಗಿ ಮಾಡೋದ್ರಿಂದ ಯಾವಾಗಲೂ ಸಾಫ್ಟಾಗಿ ಇರುತ್ತೆ. ಅಂದರೆ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಅಥವಾ ಸಂಜೆ ಕೂಡ ಲಟ್ಟಿಸಿದ್ರು ಸಾಫ್ಟಾಗಿ ಚಪಾತಿ ಬರುತ್ತೆ. ಇದನ್ನು ಸ್ವಲ್ಪ ಒಂದು ಬಿಲ್ಲೆ ಮಾಡ್ಕೊಂಡು ನೋಡಿ, ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿದೆ, ಸಿಂಪಲ್ ಆದ ಟಿಪ್ಸ್ಗಳು 2 ಕೊಟ್ಟಿದ್ದೀನಿ. ಬಿಸಿನೀರು ಮತ್ತು ಹಾಲು ಹಾಕಿ ಮಾಡೋದ್ರಿಂದ ಚಪಾತಿ ಯಾವಾಗಲೂ ಸಾಫ್ಟಾಗಿ ಇರುತ್ತೆ. ಇದನ್ನು ನೋಡಿ ಹಂಚಿಗೆ ಹಾಕಿ ನಾನು 2 ಕಡೆ ಬೇಯಿಸ್ತಾ ಇದ್ದೀನಿ. ನೋಡಿ, ಈ ಥರ ತುಂಬಾ ಸಾಫ್ಟಾಗಿ ಸ್ಮೂತಾಗಿ ಚೆನ್ನಾಗಿ ಚಪಾತಿ ಬಂದಿದೆ. ಇದು ಮುಟ್ಟಿ ಕೂಡ ನೋಡ್ಬೋದು, ಸಾಫ್ಟ್ನೆಸ್ಸು ತುಂಬಾ ಚೆನ್ನಾಗಿದೆ. ಇದೇ ಥರ ಬಾಕ್ಸಿಗೆಲ್ಲ ಹಾಕಿಟ್ಟು ಹಾಳಾಗೋದಿಲ್ಲ. ಈ ಥರ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.